ಅಲ್ಲಿ ಹೇರ್ ಕಲರ್ ಅಂಡರ್ 100 ರೂಪೀಸ್ ಬಜೆಟ್ ಅಲ್ಲಿ ಮಾಡೋದು ಹೆಂಗೆ, ಅದು ಒಳ್ಳೆ ಬ್ರ್ಯಾಂಡ್ ಇದ್ದು ಪ್ರಾಡಕ್ಟ್ ಅನ್ನ ಇಟ್ಕೊಂಡು ಹೇರ್ ಕಲರ್ ಮಾಡ್ಕೊಳ್ಳೋದು ಹೆಂಗೆ ಅನ್ನೋದನ್ನ ನಾನು ನಿಮ್ಗೆಲ್ಲರಿಗೂ ತಿಳಿಸ್ಕೊಟ್ಟಿದ್ದೀನಿ. ನನ್ನ ಯೂಟ್ಯೂಬ್ ಚಾನಲ್ ಸ್ನೇಹ ಚಿನ್ಮಯ್ ಅಫಿಷಿಯಲ್, ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಅಂಡ್ ಇವತ್ತಿನ ವಿಶೇಷ ಏನಪ್ಪಾ ಅಂತ ಅಂದ್ರೆ, ಇವತ್ತೇನ್ ಕಂಟೆಂಟ್ ನಾನು ತಗೊಂಡ್ ಬರ್ತಾ ಇದ್ದೀನಿ ಅಂತ ಅಂದ್ರೆ, ಹೌ ಟು ಮೇಕ್ ಯುವರ್ ಹೇರ್ ಕಲರ್ ಇನ್ ಈಸಿ ಸ್ಟೆಪ್ಸ್ ಅಂತ. ಓಕೆನಾ? ಸೊ ನಾನು ಅಂದ್ರೆ ಐ ಹ್ಯಾವ್ ಗ್ರೇಸ್, ಬಿಳಿ ಕೂದಲು ಇದೆ ನನಗೆ ತುಂಬಾ. ಅದ್ರ ಜೊತೆಗೆ ನನಗೆ ಹೇರ್ ಕಲರು ಆಗ್ಬೇಕು, ಆಯ್ತಾ? ಬಿಸಿಲಲ್ಲೆಲ್ಲ ಹೋಗುವಾಗ ಅಂದ್ರೆ ಇಲ್ಲಿ ಇಲ್ಲಿ ಆಸ್ ಇಫ್ ಯು ಕ್ಯಾನ್ ಸಿ, ಇಲ್ಲೆಲ್ಲ ಇದೆಯಲ್ವಾ, ಇದು ಆಲ್ಮೋಸ್ಟ್ ಹೊರಟೋಗ್ಬಿಟ್ಟಿದೆ ನನ್ನ ಕಲರ್. ಸೊ ನನಗೆ ಪಾರ್ಲರಿಗೆ ಹೋಗಕ್ಕೆ ಟೈಮ್ ಇಲ್ಲ, ಶೂಟ್ ಇದೆ ನನಗೆ. ಸೊ ನಾನು ಅದಕ್ಕೇನೆ ನನ್ನ ಹೇರನ್ನ ನಾನೇ ಮನೇಲೆ ಕಲರ್ ಮಾಡ್ಕೋಬೇಕು ಅಂತ ಅನ್ಕೋತಾ ಇದ್ದೀನಿ. ಇವಾಗ ನಾನು ಬಂದು ಯಾವ ಹೇರ್ ಕಲರ್ನ ಉಪಯೋಗಿಸ್ತಾ ಇದ್ದೀನಿ ಅಂದ್ರೆ, ಯೂಶಲಿ ನಾನು ರೆವ್ಲಾನ್ ಯೂಸ್ ಮಾಡ್ತೀನಿ, ಸ್ಟ್ರೀಕ್ಸ್ ಯೂಸ್ ಮಾಡ್ತೀನಿ, ಲಾರಿಯಲ್ ಯೂಸ್ ಮಾಡ್ತೀನಿ. ಇದು ನನಗ್ ಬೇಕಾಗಿರೋ ಕಲರ್ ಸಿಕ್ಕಿದ್ದು ಸ್ಟ್ರೀಕ್ಸ್ ಅಲ್ಲಿ. ಓಕೆನಾ? ನೋಡ್ಕೊಳ್ಳಿ. ಓಕೆ, ಓಪನ್ ಮಾಡ್ತಾ ಇದ್ದೀನಿ. ನಾನಿವಾಗ ಇದನ್ನ ಓಪನ್ ಮಾಡ್ತಾ ಇದ್ದೀನಿ. ಸೊ ಇದ್ರೊಳಗಡೆ ಬಂದು ಫಸ್ಟ್ ಪೇರ್ ಆಫ್ ಗ್ಲೌವ್ ಇದೆ ಕೈಗೆ. ಒಂದು ಪೇರ್ ಅಂದ್ರೆ 2 ಕೈಗೂ ಒಂದೊಂದು ಹ್ಯಾಂಡ್ ಗ್ಲೌಸ್ ನ ಕೊಟ್ಟಿದ್ದಾರೆ. ಇನ್ಸ್ಟ್ರಕ್ಷನ್ ಮ್ಯಾನ್ಯುಯಲ್ ಕೊಟ್ಟಿದ್ದಾರೆ, ಹೇಗೆ ಯೂಸ್ ಮಾಡಬೇಕು ಅಂತ ಇನ್ಸ್ಟ್ರಕ್ಷನ್ ಮ್ಯಾನ್ಯುಯಲ್ ಕೊಟ್ಟಿದ್ದಾರೆ. ಸೊ ಅದನ್ನೊಂದ್ಸರಿ ಓದಿ ಹೇಳ್ಬಿಡ್ತೀನಿ ನಾನು. ಸೊ ಇಂಗ್ಲಿಷ್ ಆಬ್ವಿಯಸ್ಲಿ ಎಲ್ಲರಿಗೂ ಗೊತ್ತಿರುತ್ತೆ, ಇಲ್ಲ ಅಂತಂದ್ರೆ ಕನ್ನಡದವರಿಗೆ ಕನ್ನಡದಲ್ಲಿ ನಾನು ಹಾಕ್ತಾ ಇದ್ದೀನಿ. ಯಾಕೆಂದ್ರೆ ಹೌ ಟು ಅಪ್ಲೈ ಹೇರ್ ಕಲರ್ ಫಾರ್ ದ ಫಸ್ಟ್ ಟೈಮ್ ಇನ್ ಕನ್ನಡ ಅಂತ ಹೊಡಿತಾರಲ್ವಾ, ಅವರಿಗೋಸ್ಕರ ಮೇನ್ ಆಗಿ ಇದನ್ನ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಯಾರಿಗೂ ಏನ್ ಇಂಗ್ಲಿಷ್ ಬರಲ್ವಾ, ಇವ್ರೇನ್ ಎಕ್ಸ್ಪ್ಲೈನ್ ಮಾಡೋದು ಹಂಗೆಲ್ಲ ತಿಳ್ಕೊಳಕ್ ಹೋಗ್ಬೇಡಿ. ಓಕೆ, ಆಮೇಲೆ ಇದರಲ್ಲಿ ಏನ್ ಬಂದಿದೆ, ಮೆಥಡ್ ಆಫ್ ಅಪ್ಲಿಕೇಶನ್ ಹೇಗೆ ಹಚ್ಚೋದು ಅಂತ 5 ಸ್ಟೆಪ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಸ್ಟೆಪ್ 1 ಕಲರ್ ಮಿಕ್ಸ್ಚರ್ ಪ್ರಿಪರೇಷನ್, ಕಲರ್ ನ ಹೇಗ್ ಮಿಕ್ಸ್ ಮಾಡ್ಕೋಬೇಕು ಅಂತ. ಕಲರ್ ಅಂಟು ಮತ್ತೆ ಡೆವಲಪರ್ ನ 1:1 ಅಂದ್ರೆ ಹಾಕೋಬೇಕಾಗತ್ತೆ ನೀವು ಅಂತ. ಒಟ್ಟು ಈಕ್ವಲ್ ಕ್ವಾಂಟಿಟಿ, ಇದು ಎಷ್ಟು ಹಾಕೋತೀರಾ ಇದನ್ನು ಅಷ್ಟೇ ಹಾಕೋಬೇಕು, ಗೊತ್ತಾಯ್ತಾ? ಇದು ಬಂದು ಕಲರ್ ಎಂಟ್, ಈ ತರ ಟ್ಯೂಬ್ ಅಲ್ಲಿ ಯಾವಾಗನು ಕಲರ್ ಎಂಟ್ ಬರುತ್ತೆ. ಇದು ಬಂದು ಡೆವಲಪರ್, ಆಯ್ತಾ? 1:1 ರೇಷಿಯಲ್ ಹಾಕ್ಬೇಕು. ಇದ್ರೊಳಗಡೆಯಿಂದ ತೆಗ್ದಿದ್ದೀನಿ ನಾನು. ಓಕೆ, ಏನೆಲ್ಲ ಸಿಕ್ತು? 2 ಪೇರ್ ಗ್ಲೌಸ್ ಸಿಕ್ತು, ಒಂದು ಇನ್ಸ್ಟ್ರಕ್ಷನ್ ಮ್ಯಾನ್ಯುಯಲ್ ಸಿಕ್ತು, ಒಂದು ಡೆವಲಪರ್ ಸಿಕ್ತು, ಒಂದು ಕಲರ್ ಎಂಟ್ ಸಿಕ್ತು. ಓಕೆನಾ? ಇದ್ರಲ್ಲಿ ಏನ್ ಬರ್ದಿದ್ದಾರೆ, ಡೆವಲಪರ್ ಮತ್ತೆ ಕಲರ್ ಎಂಟ್ ನ 1:1 ರೇಷಿಯೋ ಅಂದ್ರೆ ಈಕ್ವಲ್ ಅಮೌಂಟ್ ಅಲ್ಲಿ ಸಮಭಾಗವಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅಂತ. ಏನು, ಪ್ಲಾಸ್ಟಿಕ್ ಬೌಲ್ ಆಗಿರ್ಬೇಕು. ಆಮೇಲೆ ಹಚ್ಚೋದು ಹೇಗೆ ಅಂತ ಸ್ಟೆಪ್ 2 ಅಪ್ಲಿಕೇಶನ್ ಕೊಟ್ಟಿದ್ದಾರೆ. ಸೆಪರೇಟ್ ಹೇರ್ ಇಂಟು ಸೆಕ್ಷನ್ ಅಂಡ್ ಅಪ್ಲೈ ದ ಮಿಕ್ಸ್ಚರ್ ಫ್ರಮ್ ದ ರೂಟ್ ಟು ಟಿಪ್ ಯೂಸಿಂಗ್ ಅ ಬ್ರಷ್ ವಿತ್ ಗ್ಲೌಡ್ ಫಿಂಗರ್ ಟಿಪ್ಸ್. ಸ್ಪ್ರೆಡ್ ದ ಮಿಕ್ಸ್ಚರ್ ಈವನ್ಲಿ ಥ್ರೂ ದ ಹೇರ್. ಅಂದ್ರೆ ಈ ಹೇರ್ ಅನ್ನು ಈ ತರ ಭಾಗ ಮಾಡ್ಕೊಳ್ಳಿ. ಕೆಲವ್ರು ಇಲ್ಲಿಂದ ತೆಗ್ದು ಇನ್ನು 4 ಭಾಗ ಮಾಡ್ಕೊಂಡು ಇಷ್ಟಿಷ್ಟನ್ನ ಕವರ್ ಮಾಡ್ಕೋತಾರೆ. ನಾವು ಮನೇಲಿ ಮಾಡ್ತಾ ಇರೋದ್ರಿಂದ, ಪ್ರೊಫೆಷನಲ್ ಆಗಿ ಮಾಡಕ್ ಬರ್ದೇ ಇರೋದ್ರಿಂದ, ಸೊ ರೂಟ್ ಇಂದ ಹೀಗೆ ತೆಗ್ದು 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 ಹಚ್ಕೋಬಹುದು. ಅದ ಆಮೇಲೆ ತೋರಿಸ್ಕೊಡ್ತೀನಿ ನಾನು ನಿಮ್ಗೆ. ಅದನ್ನ ಹೇರ್ ಅಲ್ಲಿ ಎಷ್ಟು ನಿಮಿಷ ಬಿಡ್ಬೇಕು, 30 ನಿಮಿಷ ವಾಶ್ ಮಾಡ್ಬೇಕು. ಏನ್ ಮಾಡ್ಬೇಕಂತೆ, ಹಚ್ಕೊಂಡಾದ್ಮೇಲೆ ಕೂದಲನ್ನ ಕಟ್ಟಬಾರ್ದಂತೆ. ಹೇರ್ ಡ್ರೈಯರ್ ತಗೊಂಡು ಹೇರ್ನ ಡ್ರೈ ಮಾಡಬಾರ್ದು. ಹೇರ್ನ ಪ್ಲಾಸ್ಟಿಕ್ ಕವರ್ ಇಂದ ಕವರು ಮಾಡ್ಕೋಬಾರ್ದು. ಯೂಶಲಿ ನಾವೇನ್ ಮಾಡ್ತೀವಿ, ಕೂತ್ಕೋತೀವಿ, ಎಲ್ಲಾದ್ರೂ ತಾಗ್ಬಿಡುತ್ತೆ ಅಂತ ಅನ್ಕೊಂಡು ತಲೆ ಕವರ್ ಹಾಕೋತೀವಿ. ಇಲ್ಲ ಅಂತಂದ್ರೆ ಅಯ್ಯೋ ಕಿರಿಕಿರಿ ಇಷ್ಟೊಂದು ಬಿಟ್ಕೊಂಡು ಯಾರು ಕೆಲಸ ಮಾಡ್ತಾರೆ. ಯಾಕಂದ್ರೆ 30 ಮಿನಿಟ್ಸ್ ವೆಯ್ಟ್ ಇರುತ್ತಲ್ಲ, ಕೆಲಸ ಮಾಡ್ತಾ ಇರ್ಬೇಕಲ್ಲ. ಆ 30 ಮಿನಿಟ್ಸ್ ಅಲ್ಲಿ ಏನಾದ್ರೂ ಕೆಲಸ ಮಾಡ್ತೀವಿ, ಸುಮ್ನೆ ಅಂತೂ ಕೂತಿರಲ್ಲ. ಅದಕ್ಕೆ ಏನ್ ಮಾಡ್ಬಿಡ್ತೀವಿ, ಕಟ್ಕೊಂಡ್ಬಿಡ್ತೀವಿ. ಸೊ ಕಟ್ಲಬಾರ್ದಂತೆ ಇದನ್ನ. ಓಕೆ, ಆಮೇಲೆ ಹೇರ್ ಡ್ರೈಯರ್ ಇಂದ ಬೇಗ ಒಣಗ್ಲಿ ಅಂತ ಅಂದ್ಬಿಟ್ಟು ಡ್ರೈ ಕೂಡ ಮಾಡಬಾರ್ದು. ಅದೇ ನ್ಯಾಚುರಲ್ ಆಗಿ, ಯಾಕಂದ್ರೆ 30 ಮಿನಿಟ್ಸ್ ಟೈಮ್ ಡ್ಯೂರೇಷನ್ ಅದು ಹೇರ್ ಅನ್ನ ಕಲರ್ ಅನ್ನ ಕಚ್ಚಿ ಹಿಡ್ಕೊಳಕ್ಕೆ. ಓಕೆ, ಆಮೇಲೆ ಸ್ಟೆಪ್ 4 ಬಂದು ರಿನ್ಸಿಂಗ್. ರಿನ್ಸಿಂಗ್ ಅಂತ ಹೇಳಿದ್ರೆ ನೀರ್ ಹಾಕಿ ವಾಶ್ ಮಾಡೋದು ಅಂತ. ಆಫ್ಟರ್ 30 ಮಿನಿಟ್ಸ್ 30 ನಿಮಿಷ ಆದ್ಮೇಲೆ ಪುಟ್ ಆನ್ ದ ಗ್ಲೌ ಅಗೇನ್, ಗ್ಲೌ ಮತ್ತೆ ಹಾಕೊಳ್ಳಿ. ಅಂಡ್ ರಿನ್ಸ್ ಹೇರ್ ವಿತ್ ಲ್ಯೂಕ್ ವಾರ್ಮ್ ವಾಟರ್. ಹೇರ್ ಅನ್ನ ಉಗುರು ಬೆಚ್ಚ ನೀರಿಂದ ಚೆನ್ನಾಗಿ ತೊಳಿರಿ. ಅಂಟಿಲ್ ವಾಟರ್ ರನ್ಸ್ ಕ್ಲಿಯರ್, ಅಂದ್ರೆ ಶಾಂಪು ಎಲ್ಲ ಇಳ್ದೋಗ್ಬೇಕು, ಕಲರ್ ಎಲ್ಲ ಇಳ್ದೋಗಿ ಪ್ಲೇನ್ ನಲ್ಲಿಯಿಂದ ನೀರ್ ಹೇಗ್ ಬರ್ತಾ ಇದೆ ಅದೇ ತರ ಪ್ಲೇನ್ ನೀರ್ ಇಳ್ದೋಗುವವರೆಗೂ ಹೇರ್ ಅನ್ನ ಚೆನ್ನಾಗಿ ತೊಳಿಬೇಕು. ಸ್ಕ್ವೀಸ್ ಔಟ್ ಎಕ್ಸೆಸ್ ವಾಟರ್ ಅಂಡ್ ಅಪ್ಲೈ ಕಂಡೀಷನರ್. ಏನು ನೀರು ಇದೆ ಅಷ್ಟು ಉಳ್ದಿರೋ ನೀರನ್ನ ಹಿಂಗೆ ಸ್ಕ್ವೀಸ್ ಮಾಡಿ ಫುಲ್ ನೀರನ್ನ ಎಳ್ದು 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 ಕಂಪ್ಲೀಟ್ ಆಗಿ ಹಿಂಗ್ ಮಾಡಿ 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 ತೆಗೆದ್ಬಿಟ್ಟು ಫುಲ್ಲು
ಅದಕ್ಕೆ ಏನ್ ಮಾಡ್ಬೇಕಂತೆ, ಕಂಡೀಷನರ್ನ ಅಪ್ಲೈ ಮಾಡಬೇಕು. ಕಂಡೀಷನರ್ ಅಪ್ಲೈ ಮಾಡುವಾಗ 100% ಅದು ರೂಟಿಗೆ ಬುರುಡೆಗೆ ತಾಗ್ಲೇಬಾರ್ದು. ಯಾವತ್ತೂ ಅಷ್ಟೇ ಕಂಡೀಷನರ್ ಹೇರ್ ಫಾಲ್ ಮಾಡುತ್ತೆ. ಅದಕ್ಕೆ ಕಂಡೀಷನರ್ನ ರೂಟ್ ಬಿಟ್ಬಿಟ್ಟು ಇಷ್ಟು ದೂರದಿಂದ ಕೂದ್ಲಿಗೆ ಮಾತ್ರ ಹಚ್ಚಬೇಕು. ಸ್ಕಾಲ್ಪಿಗೆ ಅಂದ್ರೆ ಬುರುಡೆಗೆ ಖಂಡಿತವಾಗ್ಲೂ ಹಚ್ಚಬಾರ್ದು. ಓಕೆ, ಎಲ್ಲೂ ಯಾರು ಹೇಳಲ್ಲ ಕಂಡೀಷನರ್ ಸ್ಕಾಲ್ಪಿಗೆ ಹಚ್ಚಿ ಅಂತ. ಈ ಸ್ಪಾ ಮಾಡ್ತಾರಲ್ವಾ ಹೇರ್ ಮಾಸ್ಕ್ಗಳು, ಅದನ್ನೆಲ್ಲ ಹಚ್ಚಬಹುದು. ಯಾಕಂದ್ರೆ ಅದೊಂಥರ ಟ್ರೀಟ್ಮೆಂಟ್, ಅದು ಪ್ರೋಟೀನ್ ಕ್ರೀಮ್ಗಳು, ಅದನ್ನ ಹಚ್ಚಬಹುದು ಸ್ಕಾಲ್ಪಿಗೆ, ತಾಗಿದ್ರೆ ಅದೇನ್ ಪ್ರಾಬ್ಲಮ್ ಇಲ್ಲ. ಬಟ್ ಇದೇನಿದೆ ಕಂಡೀಷನರ್ನ ಯಾವತ್ತೂ ಸ್ಕಾಲ್ಪಿಗೆ ಅಂದ್ರೆ ನಿಮ್ ಬುರುಡೆಗೆ ಹಚ್ಚಲೇಬಾರ್ದು. ಓಕೆ, ಆಮೇಲೆ ಏನ್ ಮಾಡ್ಬೇಕು, ಹೇರ್ ಲೆಂತ್ ಎಷ್ಟಿದೆ ಅಷ್ಟಕ್ಕೂ ಕಂಡೀಷನರ್ ಹಾಕಿ 1-2 ನಿಮಿಷ ಅಷ್ಟೇ ಬಿಡ್ಬೇಕು. ಕೆಲವ್ರು ಏನ್ ಮಾಡ್ತೀರಾ, ಸಾಫ್ಟ್ ಆಗುತ್ತೆ ಕಂಡೀಷನರ್ ಹಾಕಿದ್ರೆ, ಆಬ್ವಿಯಸ್ಲಿ ಸಾಫ್ಟ್ ಆಗುತ್ತೆ. ಅದಕ್ಕೆ ಏನ್ ಮಾಡ್ತಾರೆ, ಹೇರ್ನ ಒಂದು ಕಂಡೀಷನರ್ನ 5-5 ನಿಮಿಷ ಬಿಟ್ಬಿಡ್ತಾರೆ. ಬಟ್ ಟು ಬಿ ವೆರಿ ಹಾನೆಸ್ಟ್, 1 ಅಥವಾ 2 ನಿಮಿಷದ ಮೇಲೆ ಕಂಡೀಷನರ್ನ ಹೇರ್ ಅಲ್ಲಿ ಬಿಡಬಾರ್ದು. ಹೇರ್ನ ಅದು ಡ್ಯಾಮೇಜ್ ಮಾಡ್ಬಿಡುತ್ತೆ. ಓವರ್ ಅಪ್ಲಿಕೇಶನ್ ಮಾಡ್ಬೇಕು. ಕಾಯಿನ್ 1 ರೂಪಾಯಿ ಕಾಯಿನ್ ಎಷ್ಟು ಬರುತ್ತೆ ಅಷ್ಟೇ ಕಂಡೀಷನರ್ ಯೂಸ್ ಮಾಡ್ಬೇಕು, ಜಾಸ್ತಿ ಯೂಸು ಮಾಡಬಾರ್ದು. ಅದಕ್ಕೇನೆ ನೀರನ್ನ ಸ್ಕ್ವೀಸ್ ಔಟ್ ಮಾಡ್ಬಿಟ್ಟು ಹಚ್ಚೋದು ಕಂಡೀಷನರ್ನ. ಯಾಕಂದ್ರೆ ಕಂಡೀಷನರ್ ಹಾಕಿದ ತಕ್ಷಣ ನೀರ್ ತರ ಇಳ್ದೋಗಕ್ ಸ್ಟಾರ್ಟ್ ಆಗುತ್ತೆ, ಅದು ಇರೋ ನೀರ್ ಎಕ್ಸಸ್ ವಾಟರ್. ಅದಕ್ಕೆ ನಾವೇ ಅದನ್ನ ಹಿಂಗೆ ಎಳ್ದ್ಬಿಟ್ಟು ತೆಗ್ದ್ಬೇಕು. ನಂದು ಓಲ್ಡ್ ಕಲರ್ ಎಲ್ಲ ನಿಮಗೆ ಕಾಣಿಸ್ತಾ ಇದೆ ಅನ್ಕೋತೀನಿ. ಇದ್ರೊಳಗಡೆ ಇನ್ನೂ ಇದೆ. ಇದ್ರೊಳಗಡೆ ಇನ್ನೇನಿದೆ ಅಂದ್ರೆ ಕ್ಲಾಸಿ ಸಿರಮ್ ಶೈನ್ ಕಂಡೀಷನರ್ ಇವರೇ ಕೊಟ್ಬಿಟ್ಟಿದ್ದಾರೆ. ಇದಕ್ಕೆ ಎಷ್ಟು ಕೊಟ್ಟೆ ನಾನು ರೇಟು ಅಂತಾನು ಹೇಳ್ತೀನಿ ನಿಮಗೆ. ಓಕೆನಾ, ಅದನ್ನ ಸ್ಕ್ವೀಸ್ ಔಟ್ ಮಾಡಿದ್ಮೇಲೆ ಹಚ್ಬೇಕಾಗಿರೋದು ಕಂಡೀಷನರ್, ಗೊತ್ತಾಯ್ತಾ? ಅದೇ 2 ಪ್ಯಾಕ್ ಕೊಟ್ಟಿದ್ದಾರೆ ಅವರು ನನಗೆ. ಫಸ್ಟ್ ನಾನು ಏನ್ ಮಾಡ್ತೀನಿ ಅಂತ ಅಂದ್ರೆ, ನಾನು ಗ್ಲೌ ಹಾಕೋತೀನಿ. ನಾನು ಇಲ್ಲಿ ಆಲ್ರೆಡಿ ನಾನ್ ಮೆಟಾಲಿಕ್ ಬೌಲ್ ನನ್ನ ಹತ್ರ ಇದೆ, ಅದನ್ನ ಹಿಂಗಿಂದ ಪ್ರಿಕ್ ಮಾಡ್ಬೇಕು. ಪ್ರಿಕ್ ಮಾಡಿದ ತಕ್ಷಣ ಇದು ಓಪನ್ ಆಗಿದೆ ನೋಡಿ, ಓಪನ್ ಆಗಿ ಅದೇ ಬರ್ತಾ ಇದೆ ಆಲ್ರೆಡಿ. ಸೊ ಅದನ್ನ ನಾನೇನ್ ಮಾಡ್ತೀನಿ, ನನ್ಗೆ ಎಷ್ಟು ಬೇಕಷ್ಟು ಸ್ಕ್ವೀಸ್ ಮಾಡ್ಕೋತೀನಿ. ನನಗೆ ಅಂದಾಜಿದೆ ಎಷ್ಟು ಬೇಕು ಅಂತ, ಯಾಕಂದ್ರೆ ಯಾವಾಗನೂ ನಾನು ಹಚ್ಕೋತಾ ಇರ್ತೀನಲ್ವಾ, ಅದಕ್ಕೇನೆ. ನಾನು ಬರ್ಗ್ಯಾಂಡಿ ಕಲರ್ ತಂದಿದ್ದೀನಿ, ಮೊದಲೇ ಹೇಳಿದ್ದೀನಿ ನಾನು ನಿಮಗೆ. ನನಗೆ ಇಷ್ಟು ಕಲರ್ ಸಾಕಾಗುತ್ತೆ. ಓಕೆನಾ. ಅಂಡ್ ಸ್ಟ್ರೀಕ್ಸ್ ಅವ್ರದ್ದು ಇನ್ನೊಂದೇನಪ್ಪ ಅಂದ್ರೆ, ಇದು ನೋ ಅಮೋನಿಯಾ ಅಂತ ಹೇಳ್ತಾರೆ. ಅಮೋನಿಯಾ ಇದ್ದೇ ಇರುತ್ತೆ ಅನ್ಕೋತೀನಿ, ನಂಗೆ ಗೊತ್ತಿಲ್ಲ. ಈ ಡೆವಲಪರ್ ಏನಿದೆ, ಡೆವಲಪರ್ನ ಹಾಕೋಬೇಕು. ಓಕೆನಾ. ಲೈಕ್ ಸ್ಟ್ರೀಕ್ಸ್ ಇಸ್ ವೆರಿ ಗುಡ್ ಕಂಪನಿ, ಅದು ಒಳ್ಳೆ ಪ್ರಾಡಕ್ಟ್, ಬ್ರ್ಯಾಂಡ್ ಅದು. ಸೊ ಸ್ಟ್ರೀಕ್ಸ್ ನನ್ಗೇನೋ ಇಷ್ಟ ಆಗುತ್ತೆ. ಬಟ್ ಇಟ್ ಡಿಪೆಂಡ್ಸ್ ಆನ್ ದೇರ್ ಎಲ್ಲರ ಎವ್ರಿಬಡೀಸ್ ಒಪಿನಿಯನ್. ಒಬ್ರೊಬ್ರದ್ದು ಒಂದೊಂದ್ ತರ ಪಾಯಿಂಟ್ ಆಫ್ ವ್ಯೂ ಇರುತ್ತೆ. ಇವಾಗ ನೋಡಿ, ಎರಡನ್ನು ಕ್ಲೀನಾಗಿ ಮಿಕ್ಸ್ ಮಾಡಿದ್ದೀನಿ ನಾನು. ಆಮೇಲೆ ಏನು ಅಂತ ಅಂದ್ರೆ, ಸ್ವಲ್ಪ ಸ್ಕಿನ್ನಿಗೆ ಕಲರ್ ಹತ್ಕೊಂಡ್ಬಿಡುತ್ತೆ ಅದು, ಆಯ್ತಾ? ಅದಕ್ಕೆ ನಾನೇನ್ ಮಾಡ್ತೀನಿ ಅಂತ ಅಂದ್ರೆ, ಇದು ನನ್ನ ಐಡಿಯಾ. ನಾನು ಬಂದು ಸ್ವಲ್ಪ ವ್ಯಾಸ್ಲಿನನ್ನ ಸ್ಕಿನ್ನಿಗೆ ಹಚ್ಚುತ್ತೀನಿ. ನಾನು ವ್ಯಾಸ್ಲಿನ್ನ ಸ್ಕಿನ್ನಿಗೆ ಹಚ್ಚೋದ್ರಿಂದ, ಅದು ಜೆಲ್ಲಿ ಫಾರ್ಮ್ ಅಲ್ಲಿ ಇರೋದ್ರಿಂದ ವ್ಯಾಸ್ಲಿನು, ಅದೇನಾಗುತ್ತೆ ಅಂತ ಅಂದ್ರೆ, ಸ್ವಲ್ಪ ಲಿಪ್ ಬಾಮ್ ಇದ್ರೆ ಲಿಪ್ ಬಾಮ್ನು ಹಾಕೊಂಡ್ಬಿಡ್ಬೋದು. ಕಿವಿಗೆಲ್ಲ ಕಲರ್ ತಾಗಲ್ಲ, ಒಂದೊಂದ್ಸರಿ ತಾಗ್ಬಿಡುತ್ತೆ, ಅದೊಂಥರ ಆಕ್ವರ್ಡ್ ಆಗಿ ಕಾಣ್ತಾ ಇರುತ್ತೆ. ಸೊ ಇದು ಹಾಕೊಂಡಾಗ ಆ ಥರ ಏನು ತಾಗುವಂತ ಸೀನ್ ಎಲ್ಲ ಇರಲ್ಲ. ಓಕೆನಾ. ನಂಗೆ ವ್ಯಾಸ್ಲಿನ್ ಹುಡ್ಕೊಂಬರಷ್ಟು ಉದಾಸೀನ ಇವಾಗ, ಪೆಟ್ರೋಲಿಯಂ ಜೆಲ್ಲಿ. ಅದಕ್ಕೆ ನಾನು ವ್ಯಾಸ್ಲಿನ್ ಲಿಪ್ ಬಾಮನ್ನೇ ಹಚ್ಬಿಟ್ಟಿದ್ದೀನಿ. ನಂದು ಹೇರ್ ಯಾವಾಗನೂ ತುಂಬಾ ಫ್ರಿಸ್ ಆಗಿರುತ್ತೆ. ಅದೇನೋ ಇವತ್ತಿಲ್ಲ, ಅದು ಯಾಕೋ ಗೊತ್ತಿಲ್ಲ, ಇಷ್ಟೊಂದು ಸಿಲ್ಕಿ ಎಲ್ಲ ಇರಲ್ಲ ನನ್ನ ಹೇರ್. ಇಷ್ಟು ಸಿಲ್ಕಿ ಯಾವಾಗನೂ ಇದ್ಬಿಟ್ರೆ ಐ ವಿಲ್ ಬಿ ದ ಮೋಸ್ಟ್ ಹ್ಯಾಪಿಯೆಸ್ಟ್ ಪರ್ಸನ್ ಇನ್ ದ ವರ್ಲ್ಡ್. ಫಸ್ಟ್ ಏನ್ ಮಾಡ್ತೀರಾ, ಇಲ್ಲಿಂದ ಹಾಕೋಬೇಕು ನೀಟಾಗಿ, ಗೊತ್ತಾಯ್ತಾ? ಈ ತರ ಸ್ವಲ್ಪ ನೀರ್ ಬಿಡ್ತಾ ಈ ತರ ಕವರ್ ಮಾಡ್ತಾ ಹೋಗಿ. ನಾನು ಹೇಳ್ತೀನಿ ಇಷ್ಟಿಷ್ಟ ಯಾಕೆ ಮಾಡ್ಬೇಕು ಅಂತ ಇದೀನಿ ಅಂತ ಹೇಳ್ತೀನಿ ನಿಮಗೆ. ನಾನಿವಾಗ ಮಾಡ್ತಿರೋದು ಬಂದು ಗ್ಲೋಬಲ್ ಕಲರ್, ಆಯ್ತಾ? ಗ್ಲೋಬಲ್ ಅಂದ್ರೆ ಫುಲ್ ಹೇರಿಗೆ ಮಾಡ್ಕೋತಾ ಇದ್ದೀನಿ ನಾನು. ಓಕೆನಾ. ಯಾಕಂದ್ರೆ ನಾನು ಹೈಲೈಟ್ಸ್ ಹಾಕ್ಬಿಟ್ಟಿರೋದ್ರಿಂದ ಇದೇನಾಗುತ್ತೆ ಅಂತಂದ್ರೆ, ಡೈರೆಕ್ಟ್ ಆಗಿ ಹೋಗಿ ಹೈಲೈಟ್ಸ್ ಮೇಲೆ ಕೂತ್ಕೊಳ್ಳುತ್ತೆ. ಸಾಫ್ಟ್ ಬ್ರಷ್ ಯೂಸ್ ಮಾಡ್ತಾ ಇದ್ದೀನಿ, ಹೇರ್ ಕಲರ್ ಬ್ರಷ್. ಇನ್ನೊಂದು ಬರ್ತೀನಿ ನೋಡಿ, ನಂದು ಸ್ವಲ್ಪ ಗ್ರೇಸ್ ಇದೆ, ಕಾಣಿಸ್ತಾ ಇದೆಯಾ? ಇದನ್ನ ಹಿಂಗ್ ಕವರ್ ಮಾಡ್ಬೇಕು. ಆಮೇಲೆ ಮತ್ತೆ ಇಲ್ಲಿಂದ ಮತ್ತೆ ಸ್ವಲ್ಪ ಹೇರ್ನ ಬಿಡಿ, ಇಲ್ಲಿಂದ ಮತ್ತೆ ಕವರ್ ಮಾಡ್ಕೊಳ್ಳಿ ಈ ತರ. ಸರಿ, ಓಕೆನಾ. ಈ ಕಡೆಗೂ ಹಚ್ಚಿಲ್ಲ. ಇಲ್ಲಿಗೂ ನಾನು ಏನ್ ಮಾಡಿದೆ, ಹಚ್ಕೊಂಡೆ. ಗೊತ್ತಾಯ್ತಾ ನಿಮ್ಗೆಲ್ಲ? ಹಚ್ಕೊಂಡೆ. ಹೀಗೆ ಅಂತಂದ್ರೆ ನೀವೇನ್ ಮಾಡ್ಬೇಕು ಅಂದ್ರೆ, ಕೂಮ್ ತಗೊಂಡು ಚೆನ್ನಾಗಿ ಕೂಮ್ ಮಾಡ್ಬೇಕು. ನೀವು ಕೂಮ್ ಮಾಡಿದಾಗ ಏನಾಗುತ್ತೆ, ಅದು ನೋಡಿ ಹಿಂಗ್ ಒಳಗಡೆಯಿಂದ ಈವನ್ನಾಗಿ ಸ್ಪ್ರೆಡ್ ಆಗುತ್ತೆ. ತೋರಿಸ್ತೀನಿ ನಿಮಗೆ, ಗೊತ್ತಾಯ್ತಾ? ಯಾವಾಗಲೂ ಅಷ್ಟೇ ಹೇರ್ ಕಲರ್ ಹಾಕಾದ್ಮೇಲೆ ನೋಡಿ, ಈಗ ಇಲ್ಲಿ ಚೆನ್ನಾಗಿ ಗೊತ್ತಾಗುತ್ತೆ ನಿಮಗೆ, ಕಾಣ್ತಾ ಇದೆಯಾ?
ಕಾಣ್ತಾ ಇದೆಯಾ ನಿಮಗೆ? ನೀಟಾಗಿ ಒಳಗಡೆ ಹೋಗಿ ಕುತ್ಕೋತಾ ಇದೆ ಅದು. ಗೊತ್ತಾಯ್ತಾ? ಈ ಕೂಮ್ ಏನ್ ಮಾಡುತ್ತೆ, ಇದೇ ಕೂಮ್ ಆಗ್ಬೇಕಂತಾನಿಲ್ಲ, ಈ ನಾರ್ಮಲ್ ಕೂಮ್ ಏನ್ ಬರುತ್ತೆ ಆ ಕೂಮಲ್ಲೂ ನೀವು ಯೂಸ್ ಮಾಡ್ಕೊಂಡು ಮಾಡ್ಕೋಬಹುದು. ಇವಾಗ ಈ ಪಾಯಿಂಟ್ಗಳನ್ನ ಕವರ್ ಮಾಡ್ಕೊಳ್ಳಿ. ಹೇಳ್ಬೇಕಾಗಿತ್ತು, ನಾನು ಹೇಳಕ್ ಮತ್ತೆ. ಚೆನ್ನಾಗಿ ಕೂದಲು ಸುಕ್ ಬಿಡಿಸ್ಕೊಂಡು ನೀವು ಕೂಮಾಗಿ ಹಿಂಗ್ ಅಂದ್ರಿ ಅಂದ್ರೆ ಒದ್ದೆ ಕೂದಲಾದ್ರೂ ನೋಡಿ ಎಷ್ಟು ನೀಟಾಗಿ ಬರ್ತಾ ಇದೆ, ಕಾಣಿಸುತ್ತಾ ನಿಮಗೆ? ನಾವು ವಿಲ್ ವೇಟ್ ಫಾರ್ 30 ಮಿನಿಟ್ಸ್. ಓಕೆ, ಇವಾಗ ನಾನು ಹೇರ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ಟವಲ್ ರಿಮೂವ್ ಮಾಡಿದ್ದೀನಿ ಆ್ಯಂಡ್ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಇಲ್ಲೆಲ್ಲ ಕಾಣಿಸ್ತಾ ಇದೆ ನಿಮಗೆ. ಎಲ್ಲ ಕಲರ್ ಆಗಿದೆ. ಬಿಸಿಲಿಗೆ ಹೋದಾಗ ಇಟ್ ಲುಕ್ ಸೋ ಬ್ಯೂಟಿಫುಲ್. ಓಕೆ ಫ್ರೆಂಡ್ಸ್, 30 ಮಿನಿಟ್ಸ್ ಆಗಿದೆ. ನ್ಯಾಚುರಲ್ ಆಗಿ ಡ್ರೈ ಮಾಡಿದ್ದೀನಿ ಕೂದಲನ್ನ. ನಾನು ಬ್ಲೋ ಡ್ರೈ ಇಂದ ಡ್ರೈ ಮಾಡಿಲ್ಲ, ಅಂದ್ರೆ ಹೇರ್ ಡ್ರೈಯರ್ನ ಯೂಸ್ ಮಾಡಿಕೊಂಡು ನಾನು ಡ್ರೈ ಮಾಡಿಲ್ಲ ಹೇರ್ನ. ಸೊ ನಾನು ಹಾಗೆ ಗಾಳಿಲಿ ನಾನು ಇದನ್ನ ಒಣಗಿಸಿದ್ದೀನಿ. ಓಕೆ, ಇವಾಗ ಕೋಮ್ ತಗೊಂಡು ನಾನು ಕೋಮ್ ಮಾಡಿ ತೋರಿಸ್ತೀನಿ ನಿಮಗೆ. ನೋಡಿ, ಇಲ್ಲಿ ನೋಡಿ, ಬಿಸಿಲಲ್ಲಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಆಯ್ತಾ? ಇಲ್ಲಿ ಕತ್ಲೇನೂ ಇದೆ. ಸೊ ನೋಡಿ, ಅಂಡ್ ಆಮೇಲೆ ಸಿಲ್ಕಿ ಲುಕ್ಕು ಇದೆ, ಚೆನ್ನಾಗೂ ಇದೆ ಹೇರು. ಗೊತ್ತಾಯ್ತಾ? ಸೊ ನಿಮ್ಗೆಲ್ಲ ಗೊತ್ತಾಯ್ತು ಅಂತ ತಿಳ್ಕೊತೀನಿ. ಅಂಡ್ ನಾನು ಆಲ್ರೆಡಿ ಸ್ನಾನಕ್ಕಿಂತ ಮೊದಲೇನೆ ನಾನು ಹೇರ್ ನಾಟ್ಸ್ ಅನ್ನೆಲ್ಲ ತೆಗೆದ್ಬಿಟ್ಟು ನಾನು ಹೇರ್ ಕಲರ್ ಹಾಕಿರೋದ್ರಿಂದ ಇವಾಗ ನೋಡಿ, ನಾನು ಹೇರ್ ಕೋಮ್ ಮಾಡುವಾಗ ಒಂದೇ ಒಂದು ಸಿಕ್ ಬರ್ತಾ ಇಲ್ಲ. ನೋಡಿ, ಬಿಟ್ಟು ನಾನು ಹೇರ್ ಕಲರ್ ಹಾಕಿರೋದ್ರಿಂದ ಇವಾಗ ನೋಡಿ, ನಾನು ಹೇರ್ ಕೋಮ್ ಮಾಡುವಾಗ ಒಂದೇ ಒಂದು ಸಿಕ್ ಬರ್ತಾ ಇಲ್ಲ. ನೋಡಿ, ಕಾಣಿಸ್ತಾ ಇದೆಯಾ? ಸಿಕ್ಕು ಅನ್ನೋದು ಇಲ್ಲ ಕೂದಲಲ್ಲಿ. ನೋಡಿ ಎಷ್ಟು ನೀಟಾಗಿ ಹೋಗ್ತಾ ಇದೆ. ಆ್ಯಂಡ್ ನೋಡಿ ಕಲರು ಈ ಕಡೆ ಸೈಡ್ ಕೂಡ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಗೊತ್ತಾಯ್ತಾ? ಸೊ 30 ಮಿನಿಟ್ಸಲ್ಲಿ ಹೇರ್ ಕಲರು ಅಂಡರ್ 100 ರುಪೀಸ್ ಬಜೆಟಲ್ಲಿ ಮಾಡೋದು ಹೆಂಗೆ, ಅದು ಒಳ್ಳೆ ಬ್ರ್ಯಾಂಡಿದ್ದು ಪ್ರಾಡಕ್ಟನ್ನು ಇಟ್ಕೊಂಡು ಹೇರ್ ಕಲರ್ ಮಾಡ್ಕೊಳ್ಳೋದು ಹೆಂಗೆ ಅನ್ನೋದನ್ನ ನಾನು ನಿಮಗೆಲ್ಲರಿಗೂ ತಿಳಿಸ್ಕೊಟ್ಟಿದ್ದೀನಿ. ಇವತ್ತು ನಾವೇನು ತಿಳ್ಕೊಂಡ್ವಿ ನನ್ನ ವ್ಲಾಗಿಂದ ಅಂತ ಅಂದರೆ, ಹೌ ಟು ಡೂ ಯುವರ್ ಹೇರ್ ಕಲರ್ ವಿದಿನ್ 100 ರುಪೀಸ್ ವಿದಿನ್ 30 ಮಿನಿಟ್ಸಲ್ಲಿ ಅಂತ. ಓಕೆನಾ? ವಿದಿನ್ 30 ಮಿನಿಟ್ಸ್ ಹೌ ಯು ಕ್ಯಾನ್ ಗೆಟ್ ಗುಡ್ ಲುಕಿಂಗ್ ಹೇರ್ ಅಂತ. ಗೊತ್ತಾಯ್ತಾ? ಸೊ ಹೋಪ್ಫುಲಿ ಇದು ನಿಮಗೆಲ್ಲ ಉಪಯೋಗ ಆಗುತ್ತೆ ಅಂತ ತಿಳ್ಕೊಳ್ತಾ ಇವತ್ತಿನ ವ್ಲಾಗ್ನ ನಾನು ಮುಗಿಸ್ತಾ ಇದ್ದೀನಿ. ನೀವೇನಾದರೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಬೆಲ್ ಐಕಾನ್ನ ಆನ್ ಮಾಡ್ಕೊಳ್ಳಿ. ನೋಟಿಫಿಕೇಶನ್ ಬೆಲ್ನ ಆನ್ ಮಾಡ್ಕೊಳ್ಳಿ. ಸೊ ನನ್ನ ವಿಡಿಯೋ ಅಪ್ಡೇಟ್ಸ್ ನಿಮಗೆ ಸಿಗ್ತಾ ಇರುತ್ತೆ. ಹೀಗೆ ಅಂದರೆ ನಿಮಗೆ ಉಪಯೋಗ ಆಗೋಂಥ ವಿಡಿಯೋಗಳನ್ನ ನಾನು ಮಾಡ್ತಾ ಇರ್ತೀನಿ. ಹಾಗೇನೆ ನೀವು ನಂದು ವಿಡಿಯೋಸನ್ನು ಸ್ಕ್ರೋಲ್ ಮಾಡ್ತಾ ಹೋದರೆ ಬೆಂಗಳೂರಲ್ಲಿ 0 ಕಾಸ್ಟಲ್ಲಿ ಹೆಲ್ತ್ ಟ್ರೀಟ್ಮೆಂಟ್ ಎಲ್ಲಿ ಸಿಗ್ತಾ ಇದೆ, ಹೆಂಗೆ ಸಿಗ್ತಾ ಇದೆ, ಎಷ್ಟು ಬೆನಿಫಿಟ್ ಆಗಿದೆ ಅದು ಜನರಿಗೆ ಅಂತ ಲೈವ್ ಎಕ್ಸಾಂಪಲ್ ಕೊಟ್ಬಿಟ್ಟು ನಾನು ವಿಡಿಯೋಸ್ ಎಲ್ಲ ಅಪ್ಲೋಡ್ ಮಾಡಿದ್ದೀನಿ. ಆ್ಯಂಡ್ ನನ್ನ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಒಂದು ಲೈಕ್, ಒಂದು ಕಮೆಂಟ್, ಒಂದು ಶೇರ್ ಮಾಡಿ. ಆ್ಯಂಡ್ ಎಷ್ಟು ಜನ ನನಗೆ ಸಬ್ಸ್ಕ್ರೈಬ್ ಮಾಡಿ ಜೆನ್ವನ್ ಆಗಿ ನನ್ನ ವಿಡಿಯೋನ ಲೈಕ್ ಮಾಡಿ ನನ್ನ ಫಾಲೋ ಮಾಡಿ ನನ್ನ ಬೆಳೆಸ್ತಾ ಇದ್ದೀರಾ, ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಇನ್ನು ನೆಕ್ಸ್ಟ್ ವ್ಲಾಗ್ ಏನಾದರೂ ನಾನು ಮಾಡಬೇಕು ಅಂತ ಏನಾದರೂ ನಿಮಗೆ ಇದ್ದರೆ, ಅದರ ರಿಲೇಟೆಡ್ ವಿಡಿಯೋ ಯಾವುದಾದ್ರೂ ಬೇಕು ಅಂತ ಇದ್ದರೆ ದಯವಿಟ್ಟು ನನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ಅದನ್ನು ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ stay tuned until next video. Thank you so much.